ತಿಂತೀಯಾ? ಬೇಡ. ಒಂಚೂರು ಏನೋ ಕಾಫಿ ಕುಡಿತೀಯಾ? ಕುಡಿತೀಯ ಕಾಫಿ? ನೋಡಪ್ಪ ಕಾಫಿ ಕುಡಿತಾರೆ. ಬಾ ಬೆಂಗಳೂರಿಗೆ ಹೋಗೋಣ. ಬೆಂಗಳೂರಿಗೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ ಬಾ. ಈಗ ಕಾಫಿ ಕುಡೀರಿ ಸ್ವಲ್ಪ ದೊಡ್ಡಮ್ಮ. ಹಲೋ, ಯಾಕಮ್ಮ? ಬಾಳೆಹಣ್ಣು ಇದೆಲ್ಲ ಎತ್ತು ಬಿಸಾಕ್ಬಿಡ್ತಾರೆ ಸ್ವಲ್ಪ. ಮಾಮೂಲಿ ಗಂಜಿ ಏನಾರ ಮಾಡಿದ್ರೆ ಗಂಜಿ ಕೊಟ್ಟರೆ ಅಷ್ಟೇ ಸಾಕತ್ತೆ. ಏನು ಬೇಡ, ಬೇರೆ ಏನು ಕೊಟ್ಬಿಟ್ಟು ನಾವು ಅಮ್ಮನ ಸೇಮ್ ಪ್ರಾಬ್ಲಮ್. ಬಟ್ ಅವ್ರು ಸ್ವಲ್ಪ ಅರ್ಲಿ ಹೋದ್ರಲ್ಲ, ಆಯಮ್ಮ 22 ದಿವಸ ಹೌದು. ನಮ್ಮಿದ್ರೆ ಬಾಲೆ ಜೋಡಿ ಚೆನ್ನಾಗಿ ಮಾತಾಡೋರು ಅವರು. ಚೆನ್ನಾಗಿ ಮಾತಾಡೋರು. ಅದಕ್ಕೆ ಮುಂಚೆ ಬಾಟ್ಲ ಕುತ್ಕೊಂಡಿರೋಳು, ಮನೆಲ್ಲ ಓಡಾಡ್ಕೊಂಡಿರೋಳು. ಒಂದು ವಾರದಿಂದ ಇಷ್ಟೇ ಪಾಪ. ಕುಂತಿರೋರು ನಾವು ಈ ಕಡೆ ತೋಟ ಕಡೆ ಹೋದ್ರೆ ಸಾಕು ಕೂತ್ಕೊಳ್ಳೋದು. ಎಲ್ಲರನ್ನೂ ಮಾತಾಡ್ತಾ ಇರ್ಬೇಕಾರೆ. ಇದೇನು ದೊಡ್ಡಮ್ಮ ಸಮಾಚಾರ? ಏನಿಲ್ಲ ಅಂತೆ. ನೋಡಮ್ಮ, ಬರ್ತೀನಿ, ಆಮೇಲೆ ಬರ್ತೀನಿ. ಆಯ್ತು, ಒಳ್ಳೇದು. ಸಿಗ್ತೀನಿ, ತಿರ್ಗಾ ಬರ್ತೀನಿ ನಿಮಗೆ. ಆರಾಮಾಗಿರ್ರಿ. ಹಾಂ, ಸರೋತದೆ. ಹಾಂ, ಬರ್ತೀನಿ. ಚೆನ್ನಾಗಿದ್ದೇನಮ್ಮ? ಏನು ನಿಮ್ಮ ಮನೆಗೆ ಇನ್ನೂ ಬದಲಾಯಿಸಿಲ್ಲ? ಏನಂತ? ಸರಿ. ಎತ್ಕೊಳ್ಳೋ ಸೂರ್ ಕತ್ತಿ. ಎಷ್ಟು ವರ್ಷ ಆಗದ ಮನೆಕ? ಎಷ್ಟು ವರ್ಷ ನನಗೆ ಗೊತ್ತಿಲ್ಲ. ಏನೊಂದು ನನಗೆ 50 ಆಯ್ತು. ಇದೊಂದು 20, ಇದಕ್ಕೊಂದು 100 ಜಾಸ್ತಿ ಆಗದಲ್ಲಪ್ಪ. ಅಲ್ಲಮ್ಮ, ಒಂದು 70-80 ವರ್ಷ ಆಗಿಲ್ಲ ಈ ಮನೆಕ? ಆಗ ಇನ್ನೂ ಜಾಸ್ತಿನೇ ಆಗದೆ ಅಲ್ಲ. 70-80 ಆಗದಿದ್ದು. ಅಲ್ಲೇ ಇರ್ತೀನಿ, ಸುಮ್ಮನೆ ಇಲ್ಲಿ ಇದ್ದು ರೂಢಿ ಇಲ್ಲಿ. ಆ ರೂಢಿ ಅದು ಬಿಡಲ್ಲ, ಅದು ಜೀವ ಎಳಿತಾ ಇರ್ತದೆ. ಅಷ್ಟೇ ಸಂಪಾದನೆ ಮಾಡ್ರಿ ಮನೆ. ನಮ್ಮ ಬೆಂಗಳೂರು ರಾಜ್ಯದಲ್ಲಿ ಮಾದಮ್ ನಾಗಮ್ಮ ಬಲೆ ದೋಸ್ತು. ಹೌದೌದೌದು. ಆಯ್ತು ಬಿಡಮ್ಮ. ಆರಾಮಾಗಿದೆಯಾ? ಎಷ್ಟಾಯ್ತು ವಯಸ್ಸು? ಶಾಲೆ ಆಗೋದಪ್ಪ ಅಂದಾಜು ಒಂದು 88. ಹೌದಾ? ಅಬ್ಬಾ, ವೆರಿ ಗುಡ್. ನಾನು ಶಾಲೆ ದಿನ ಆಗೋದು ಹೇಳಪ್ಪ. ನೀನು ಅಪ್ಪನ ದೊಡ್ಡವಳ? ನೀನು ನಮ್ಮ ಅಪ್ಪನ ದೊಡ್ಡವಳ? ನೀನು ದೊಡ್ಡವರೇ. ನಮ್ಮ ಅಪ್ಪನಿಗೆ ಒಂದು 77-78 ಆಗಿತ್ತು. ಹಂಗಾರೆ ಒಂದು 80 ಮುಟ್ಟಿರಂಗಿದ್ಯಾ ನೀನು? ಎಷ್ಟೋ ವರ್ಷಲಾಗ ಹೋಗಿತ್ತು ನಿಮ್ಮ ಮನೆಯೊಳಗೆ. ಅಷ್ಟೇ ಮನೆಯಲ್ಲಿ ನಮ್ಮ ಅಣ್ಣ ಎಲ್ಲರೂ ಆಗಿದ್ದು. ನಮ್ಮ ಅಣ್ಣ ಆಮೇಲೆ ತೊಗೊಂಡಿದ್ದು. ಇದು ಹೊಡ್ರಾಕಿದಾರಲ್ಲ, ಇದು ನಮ್ಮ ಅಣ್ಣನ ಭಾಗ. ಇದು ಹಸುಗೆ ಸಪ್ರೇಟ್ ಫೋನ್. ದೇವತೆಗೆ ನಮಸ್ಕಾರ. ಇವರು ಮುಂದಕ್ಕೆ ಕುತ್ಕೊಳ್ರಿ. ಇಲ್ಲಿ ಕುತ್ಕೊಳ್ರಿ, ನಾನು ತಿಂತೀನಿ. ನಾನು ತಿಂತೀನಿ. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ. ಕುತ್ಕೊಳ್ರಿ. ರಾತ್ರಿ ನೀನು ವೆಜಿಟೇಬಲ್ ಕೇಳಿದೆ, ನಮ್ಗೆ ಬೇಜಾರಾಗೋಯ್ತು. ನಾನು ಒಂದು ಟೈಮ್ ವೆಜಿಟೇಬಲ್ ತಿನ್ನೋದು, ಬೇರೆ ಊಟನೇ ತಿನ್ನಲ್ಲ. ನಮ್ಮ ಅಜ್ಜಿ ಅವರು ಮೈಸೂರವರು ತುಂಬ ಚೆನ್ನಾಗಿ ಹಾಡು ಹೇಳಿ ನೀನು ಮೋಹಿತ್ ನಂಗೆ ಇರ್ಬೇಕಾಗಿದ್ದಾಗ ನಾನೇ ಗೊತ್ತಿದ್ದೆ. ನಾನು ನಿನಗೆ ಮತ್ತೆ ಮೋಟೋಪರ್ಗೆ ಆ ರೂಮ್ ಬಿಟ್ಬಿಡ್ತಿದ್ದೆ. ನಾಟಕಲ್ಲೇ ಗೊತ್ತಿದೆ ನೋಡು. ನಾವೆಲ್ಲ ಆಲನ್ ಮಣಿಗಳದು. ನೀನು ಎದ್ದೇಳ್ತಿರ್ಲಿಲ್ಲ ಎಷ್ಟೊತ್ತಾದ್ರು. ನಮ್ಮ ಮನೆ
ಬಿಡೆ ಹ್ಞೂ ಅಂದ್ಬಿಡು. ಹ್ಞೂ ನೀನು ಅಷ್ಟೊತ್ತಿಗೆ ಅದು ಯಾವಾಗ ಎದ್ದೇಳ್ತಿದ್ದೋ ಏನೋ ಒಂದು ಗ್ಲಾಸ್ ಬಿಸಿನೀರು ಒಂದು ಕಾಫಿ ಕೊಡುವೆ. ಆಮೇಲೆ ಅದೇ ನಾಷ್ಟ ಒಂದೇ ಸರಿ ಊಟ ಬೇಕಾದ್ರೆ ಮಾಡ್ತಿದ್ದೆ ನೀನು, ಹಂಗೇನಿಲ್ಲ ಅದೇ ಬೇಕು ಇದೇ ಬೇಕು ಇಲ್ಲ ಅವತ್ತು. ಅದೇ ಒತ್ತಿಗೆ ಹೇಳಿದೆ, ಇದು ಮೈಸೂರಿಂದ ತಂದಿರೋದು ಹೆಣ್ಣು, ಒಳ್ಳೆ ಹಾಡುಗಾರಿಕೆ, ಅದು ಚೆನ್ನಾಗಿ ಒಳ್ಳೆ ಹಾಡುಗಳು ಹೇಳ್ತಾರೆ ಕೇಳಿದ್ರೆ. ಅವಾಗ ಅವ್ರು ಯಾವಾಗ ಹಾಡು ಹೇಳ್ತಾರೆ ಅಂದ್ರೆ ಬಟ್ಟೆ ಒಗೆಯುವಾಗ, ಅಡಿಗೆ ಮಾಡುವಾಗ, ಪಾತ್ರೆ ಗೀತೆ ತೊಳೆಯುವಾಗ ಹಂಗೆ ಹೇಳ್ಕೊಂತ ಇರ್ತಾರೆ. ಅಂದ್ರೆ ನನ್ನ ನಾಟಕ ಸೇರ್ಬೇಡ ಅಂತಾರೆ. ಇವ್ರು ಯಾಕೆ ಹಾಡು ಹೇಳ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ನಮ್ಮೂರಲ್ಲಿ ಯಾವಾಗಲೂ ನಾಟಕಕ್ಕೆ ಸೇರ್ತೀವಿ ಅಂದರೆ ಹೆಣ್ಮಕ್ಳಿಗಾಗಲ್ಲ. ನಾನು ನಮ್ಮ ಅಣ್ಣ ಕೃಷ್ಣನ್ ಮಾಡ್ತಾನ ಅಂತ, ನಮ್ಮ ಅದಕ್ಕೆ ಕೃಷ್ಣನ್ ಮಾಡಿಸ್ಬೇಡ ಹೆಣ್ಮಕ್ಳ ಜೊತೆ ಏನೇನ್ ಮಾಡ್ತಿದ್ಯೋ ಕಾಣೆ ನಾವೀಗ ಈ ಯಾಸಕ್ಕೆ ಒಳ್ಳೆ ಚೆನ್ನಾಗಾಯ್ತಲ್ಲ, ಮಾತಾಡ್ತಾ ಇದ್ದೀನಿ ನಾನು. ಮಾಡಿಸ್ಬಿಟ್ಟು ಮಾಡಿಸು ಹಂಗೆ ಮಾಡಕ್ಕಾಗುತ್ತೆ. ಇದೇನಿದು ಸುಮ್ಮನೆ ಮಾತಾಡೋಕ್ಕಷ್ಟೇ, ನೀನ್ ನಂಬಕ್ಕಾಗಲ್ಲ. ಏನಿಲ್ಲ. ಅದು ನಮ್ಗೆ ಈಗ ಇನ್ನೊಂದು ಸತಿ ಕೃಷ್ಣನ್ ಮಾಡಿಸ್ಬಿಡೋಣ, ಮಾಡ್ಸೋಗಪ್ಪ, ಪರವಾಗಿಲ್ಲ ಬಿಡುವಾಗವ್ರೆ ಅಷ್ಟೇ ಅಲ್ವಾ. ಒಂದ್ಸರಿ ನಮ್ಮ ಮನೆಯವರೇ ಕುರುಕ್ಷೇತ್ರ ಮಾಡಿದ್ವಿ. ನಮ್ಮ ಮನೆಯವರೇ ವಿಜಯವರಪ್ಪ, ಇದು ಬಲರಾಮ, ನಾನು ಧರ್ಮರಾಯ, ಇನ್ನೇನೋ ಒಂದೇ ಒಂದು ತಿಂಗಳಿತ್ತು. ಕುರುಕ್ಷೇತ್ರದಲ್ಲಿ ಕೃಷ್ಣನ ಪಾತ್ರ ಮೇನ್ ರೋಲು. ಆ ಕೃಷ್ಣ ಪಾತ್ರ ಮಾಡ್ತಾ ಇದ್ದವರು ಮಿಸ್ ಆಗ್ಬಿಟ್ರು. ಆಮೇಲೆ ಬಂದ ವಿಜಯ್ ಊರ್ಕ, ಏನೋ ಹಿಂಗೆ ಆಗೋಗೈತೆ ಅಂದೆ. ಹಣೆಯ ಕೃಷ್ಣ ನಾನು ಮಾಡ್ತೀನಿ ಅಂತಂದ. ಏನೋ ಫುಲ್ ರೋಲ್ ಐತೆ ಹೆಂಗೋ ಮಾಡ್ತೀಯ ಅಂತಂದೆ. ಇಲ್ಲ ನಾನು ಮಾಡ್ತೀನಿ ಅಂತ ಒಂದು ಅವಕಾಶ ಕೊಟ್ವಿ. ಇವನು ಸ್ನಾನ ಮಾಡೋಗೋ ಬಾಯಟೆ, ಟಾಯ್ಲೆಟ್ನಾಗೋ ಬಾಯಟೆ ಮಾಡ್ಕೊಂಬಿಟ್ಟು ಮಾಮೂಲಿ ಕೃಷ್ಣ ಮಾಡೋದಕ್ಕಿಂತ ಚೆನ್ನಾಗೇ ಮಾಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಪರ್ಪಸ್ ಆಗೇ ಮಾಡಿಸ್ತೀವಿ. ಚೆನ್ನಾಗಾಯ್ತು. ನಮ್ಮ ಮನೆಯವರೇ ಕುರುಕ್ಷೇತ್ರ ಡ್ರಾಮಾ ಮಾಡ್ತಾ ಇದ್ವಿ ನಾವು. ನಮಗೆ ಬೇಸ್ಟ್ರು ಹೆಂಗೋ ನಮ್ಮ ಮನೇಲಿ ದೊಡ್ಡವರಪ್ಪ ಇವರು. ಇವಾಗ ಇರೋದೇ ನಮ್ಮ ದೊಡ್ಡಣ್ಣ, ನಮ್ಮ ದೊಡ್ಡಕ್ಕೆ ಇರೋದು. ಅಲ್ಲಿ ಬಿಟ್ಟರೆ ಅವ್ರು ನನ್ನ ತಮ್ಮ, ನನ್ನ ತಮ್ಮನ ಮನೆಯವರು. ಇವರೇ ದೊಡ್ಡವ್ರು ನಮಗೆ. ನಮಗೆ ನಾವು ಊರಿಗೆ ಬಂದರೆ ನಮ್ಗೊಂದು ತಾಯಿ ತಂದೆ ಸ್ಥಾನ ಇವರೇ ತುಂಬೋದು. ನಮ್ಮ ಅದಕ್ಕೆ ಸುಮ್ಮನೆ ಹಿಂಗೆ ಕೂತವ್ರು ಅಷ್ಟೇ. 6 ಹೇಳಕ್ಕೆ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಲ್ಲ ಜೊತೆಗ ಸ್ಕೂಟ್ರು, ಆ ಸ್ಕೂಟ್ರ್ ಇವತ್ತು ಪೆಟ್ರೋಲ್ ಹಾಕಂಗಿಲ್ಲ, ಎರಡು ಕಟ್ಟಿರ್ಬೋದೇ ಸಾಕ. ಇಲ್ಲ ಹೋಗಿ ಮೇಕಪ್ ಮಾಡ್ಕೊಂಡ್ಬಿಡು ಹೋಗಿ. ನ್ಯಾಚುರಲ್ ಆಗಿದ್ದ ಇಲ್ಲ, ನಾನು ಅಲ್ಲಿ ತೊಗೊಂಡೋಗ್ತೀನಿ, ಕಳ್ಸ್ಕೊಟ್ಬಿಡಿ ಅಣ್ಣ. ರವಿ ಬಂದಿದ್ದ ಆಕಾಶ ಬಸ್ ಬಿಟ್ರು ಕೊಡಕ ಅಂತ ತೊಳೆದಿದ್ಯಾ ಅದು? ಅದಕ್ಕೆ ಇದಕ್ಕೊಂಚೂರು ಜಾಸ್ತಿ ಬೇಡ, ಒಂದು ನಿಮ್ಮ ಕೈಯಲ್ಲಿ 1 ಇಡಿ ಹಾಕಿ ಸಾಕು. ತರಕಾರಿ ಅಷ್ಟೇ ಸಾಕು ಅಣ್ಣಗೆ. ಇಲ್ಲ ಒಂದೊಂದು ಸ್ವಲ್ಪ ತಿನ್ನೋಣ. ನಾನು ಸ್ವಲ್ಪ ಹೆಚ್ಚಿಗೆ ನೋಡ. ನಮ್ಮ ಹುಡುಗನು ಹೋಗ್ಬೇಕಂತ. ಆಯ್ತು ಆಯ್ತು. ಅಯ್ಯೋ ನಮ್ಮ ಅಣ್ಣನ ನಿಮ್ಮ ಅಣ್ಣಲ್ಲಿ ಹಾಕಿರೋದು ಈಗ. ಅಪ್ಪ ನಮ್ಮ ಅಣ್ಣನ ನೀವು ಚೆನ್ನಾಗಿ ನೋಡ್ಕೊಂಡು. ಅಲ್ಲಲ್ಲ ಹೊಡೆಯೋಕೋಬೇಡಿ. ಹೆಂಗೋ ಬಟ್ಲಲ್ಲಿ ಹಾಕೊಂಡು ನಮ್ಮ ಅಣ್ಣನ ಕಾಪಾಡ್ಕೊಡಿ. ಇಷ್ಟು ವರ್ಷ ಕಾಪಾಡಿದ್ದೀರ, ಇನ್ನೂ ಕಾಪಾಡ್ಕೊಡಿ. ಡೈಲಾಗ್ ಹೊಡಿಯಕ್ಕೆ ಬಿಡಪ್ಪ ನೀನು. ಮಲಗಿದೆ ಕೃಷ್ಣ. ಯಾಕೆ ಮಲಗಿದೆ ಕೃಷ್ಣ? ಬೇಡ ಬಾ ಮಲಗಿದೆ, ಅಲ್ಲೇ ಊಟ ಮಾಡೋದು ಬಾ ಕೃಷ್ಣ. ಇಲ್ಲ ಅಲ್ವಾ, ಅಲ್ಲಿ ಅಡುಗೆ ಮಾಡ್ತಿದ್ದೆ. ಇವ್ನು ಕೃಷ್ಣ ಊಟ ಮಾಡ್ತಾನೆ ಕರ್ಕೊಂಬ. ಬೇಡ ಮಗ ನಡಿ ಕೃಷ್ಣ. ನೀನು ಯಾಕೆ ಕೃಷ್ಣ ಬಂದಿದ್ದೆ? ಹೋಗ್ಲಿ ಅಂತ ಇನ್ನೂ ಸಂಜೆ ನಾವು ನಡಿ ಬಾ. ಚಳಿ ಆಗಲ್ಲ ಚಳಿನೇ ಆಗಲ್ಲ ಅಂತಾರಪ್ಪ. ನಾನು ಯಾಕೆ ನೀರಿನ್ನ ಬಡಿಲ್ಲ ಅಂತ ನಾನು ಎದ್ಕೊಳ್ತಾ ಇರೋದು. ಅಲ್ಲೇ ಇದ್ದರು
ನಾಳೆ ಡ್ಯೂಟಿ ಆಯ್ತಾ ನಿಮ್ಗೆ? ಆಯ್ತು ಏನು ಎಷ್ಟು ಸಿಕ್ತು? ಇಲ್ಲ ಅದು ಜನರಲ್ ಜನರಲ್ಲ ನಾಳೆ ಹೋಗಿ ಒಂದು ಜನ್ ಸಿಕ್ಬಿಟ್ಟು ಎಲ್ಲಿ ಜನರಲ್ ಸಿಗ್ತೀನಿ ಹುಡ್ಕನ ಹೊಡ್ಕೊಡಿ ಅಂತ. ಜನಗ ಎಲ್ಲೆಲ್ಲವ ಜನಗ ನೋಡ್ಬೇಕು ಹುಡ್ಕ್ಬೇಕು. ಯಾವ್ದು ಹುಳ ಆಡ್ತಾ ಇದ್ರೆ ಹಾಂ ಒಳ್ಳಾಡ್ತೇವೆ ಹೋಗಿ ಹೇಳ್ಬಿಡು ಹೇಳ್ಬೋದು ಅಷ್ಟೇ ಅಂತ. ಕೃಷ್ಣ ಅಂತ ನನಗೆ ಈ ಕ್ಲೋಸ್ ಅನ್ನೋದ್ರೆ ಒಬ್ಬನೇ ಕ್ಲೋಸ್ ಫ್ರೆಂಡ್ ಕೃಷ್ಣ. ಅದು ಬರ್ಬೇಕು ತಾನೆ? ಯಾವಾಗ ಇವಾಗಲಾ ಹಾಂ ಬರೋಣ ಸ್ವಲ್ಪ ಹೊತ್ತು ಹೋಗ್ಲಿ ಅಂತ ಊಟ ತಿಂದೆ ಬಂತ ಮಾಡ್ಕೊಂಡು ಅದಕ್ಕೆ ನಿನ್ನೆ ಬಂದಿಲ್ಲ ನೀನು ಎಲ್ಲ ಅಲ್ಲೇ ಇದೆಯಾ ಆಮೇಲೆ ಹೋಗೋಣ. ಏನು ಮಾಡ್ತಾ ಮಲಗಿದ್ದ? ಹಾಂ ಊಟ ಮಾಡಿದ್ದೀರಾ? ಊಟ ಮಾಡ್ಕೊಳ್ತೀನಿ ಮಾಡ್ಬಿಟ್ಟ ಸುಮ್ಮನೆ ಸ್ವಲ್ಪ ಮಾಡ್ತೀವಿ ಯಾಕಂದರೆ ಬಂದ ತಕ್ಷಣ ಬೆಳಗ್ಗೆಯಿಂದ ಹೊಟ್ಟೆ ಎರಡೇ ಹೊತ್ತ ತಿನ್ನೋದು? ಇಲ್ಲ ಮಧ್ಯಾಹ್ನ ತಿಂದಿರ್ತೀರ ಅದಕ್ಕೆ ಅಲ್ಲಿ ಡ್ಯೂಟಿ ಬೆಳಗ್ಗೆ ತಿನ್ಬಿಟ್ಟು ಹೋಗ್ತೀರ ನಾಷ್ಟ ಆಮೇಲೆ ಅಲ್ಲಿನೂ ಅನ್ನ ತಗೊಂಡಿರ್ತೀರಿ ತಿನ್ನಿರ್ತೀರಿ ಇವಾಗ ಮುದ್ದೆಗಿದ್ದೆ. ಹಾಂ ಅಲ್ಲ ಇವಾಗ 2 ಕಿತ ಊಟ ಮಾಡ್ತೀಯಾ? ಇಲ್ಲ ಇಲ್ಲ ರಾತ್ರಿ ಹೊತ್ತು? ಇಲ್ಲ ಒಂದೇ ಸಲ ಇಲ್ಲ ಹಾಂ ಇವತ್ತು ತಿಂದರೆ ಇನ್ನಿಲ್ಲ ಆಮೇಲೆ ರಾತ್ರಿ ನೆಕ್ಸ್ಟ್ ಹೆಸರು ಕೃಷ್ಣ ಅಲಿಯಾಸ್ ಗಿಣಿ ಅಂತ. ಗಿಣಿ ಕ್ಯಾರೆಟ್. ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಣ್ಣ? ಚಿಕ್ಕ ವಯಸ್ಸಿಂದ ನಾವು ಊರಲ್ಲಿ ನಾಟಕ ಮಾಡ್ತಾ ಇದ್ವಿ. ನಾನು ಕೃಷ್ಣನ್ ಮಾಡ್ತಾ ಇದ್ದೆ. ಇಲ್ಲಿ ಇನ್ನೇನು ಮೇಕಪ್ ಹಾಕೋಬೇಕಲ್ಲ, ಸಾಯಂಕಾಲ ಹೋಗಿ ನಮಗೆಲ್ಲ ಸ್ನಾನ ಅಂದರೆ ಬಾವಿಲಿ ದುಮ್ಕದೆ. ಇವ್ನು ಕರ್ಕೊಂಡೋಗಿ ಬಾವಿಲಿ ದುಮ್ಬಿಕ್ಬಿಟ್ಟು ಬಾವಿಲಿ ಹೊತ್ತು ಶೇವಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಮೀಸೆ ಎತ್ಬಿಟ್ಟೆ ಇವನು. ನಾನು ಬೇಡ ಅಂತ ನಮ್ಮ ಮನೆಗೆ ಬೈತಾರೆ ಮೀಸೆ ಬೇಡ ಎತ್ಕೊಡ್ದಂತ ನಾನು. ಇವರು ಬಿಡ್ರು ಏನು ಮೀಸೆ ಬೇಕಂತ ಏನು ಇಟ್ಕೊಂಡಾರ ನನ್ನ ಇಬ್ಬೆ ಎಲ್ಲ ಇಟ್ಕೊಂಡು ಈಗ ಬಲವಂತವಾಗಿ ಮೀಸೆ ನಿಂಗೆ ಇಟ್ಬಿಟ್ಟು ಏನು ಮಾಡ್ತೀವಿ ಸುಮ್ಮನೆ ಆಗ್ಬಿಟ್ಟು ಎತ್ಬಿಟ್ವಿ ಏನು ಮಾಡ್ದ, ನಾವು ಊರುಗಳ ಕಡೆ ಮೀಸೆ ಎತ್ತಾರೆ ಬೈತಾರೆ. ಹೌದೌದು. ಸರಿ ಬಂದ ಜನಗಳೆಲ್ಲ ನಿಂತಿದ್ರಲ್ಲ, ನಾನೇ ಕಿಷ್ಣು ನಾನೇ ಮಾಡ್ತಾ ಇರೋ ಕಿಷ್ಣ ಅದು ಊರ್ತು ಬೇಡ್ಕೊಂಬಾರ್ದು. ಹೌದೌದಂತ ಅವರೆಲ್ಲ ಸ್ಟೇಜರೆಲ್ಲ ಹಂಗೆ ಕೇಳ್ತಾರೆ. ಅಲ್ಲ ಮೀಸೆ ಎತ್ಬಿಟ್ಟು ಕಿಷ್ಣು ಅಂತ. ಅಯ್ಯೋ ಬೇಡಪ್ಪ ಕೇಳ್ತಾವ್ರ. ಏನ್ ಮಾಡ್ಬಿಟ್ಟ ಮೀಸೆ ಹತ್ ಬಂದ್ಬಿಟ್ನಾ, ನಾನು ಹಿಡ್ಕೊಂಬಿಟ್ಟ ಮೀಸೆ ಹಚ್ಚ ನನ್ಕ ಮೀಸೆ ಹಚ್ಚ. ನಾನು ಸ್ಟೇಜ್ ಮ್ಯಾನೇಜರ್, ನಾನು ಓಡಾಡ್ಬೇಕಿಲ್ಲ ಮೀಸೆ ಹಚ್ಚು ಅಂತಾನೆ. ನಾಟಕದಲ್ಲಿ ಮೀಸೆ ಸಿಗ್ತಾವಲ್ಲಪ್ಪ, ಆ ಮೀಸೆ ಇಕ್ಸು ಅಂತ ಕಾಯ್ತಾನಂತ ಇನ್ನೊಂದು ದಿನ. ನಾನು ಸ್ಟೇಜ್ ಮ್ಯಾನೇಜರು ಮೀಸೆ ಹಾಕೊಂಡು ಓಡಾಡಬೇಕು ಅಂತ. ಅಯ್ಯೋ ಸವಾಸಗಳಲ್ಲ ಆ ಲೈಫು. ಟಿ ವಿ ಇಲ್ಲ, ಫೋನ್ ಇಲ್ಲ, ಮೊಬೈಲ್ ಇಲ್ಲ. ಇನ್ನಂಕಿತ ಈಗ ಇಲ್ಲೇ ಅವನಕಿತ ದಬ್ಕೊಂಡ್ರ ಇನ್ನಂಕಿತ ಇಲ್ಲೇ ಮೀಸೆ ಗೀಸೆ ಬೇಕು ನಿಂಕ. ನನ್ಗೆ ಆವತ್ತು ಏನು ರೇಜರ್ ಕೊಡ್ಲಿ ಮೆಲ್ಲ ಗೀಸ್ಕೊಂಡಿದ್ದು ಎತ್ಬಿಟ್ಟಿದ್ದು ಕೆರೆಗೆ ಅಂತ ಕೆಲಸ ಮಾಡಿದ್ದೆ ಅವತ್ತು. ಅವ್ರು ಯಾರ ಬಡ್ಕೊಂತಾರಲ್ಲಿ ಯೋರವರು ಏನು ಹಂಗೆ ಮಾಡ್ತಿದ್ದೀರಿ? ಹೌದು ಹೌದು. ನಮ್ದೆಲ್ಲ ಅವಾಗ ಆಟ ಏನು ಗೊತ್ತೇನಪ್ಪ, ಆಟ ಅಂದರೆ ಗೊತ್ತಿರೋ ಬರೀ ಓಡಾಡೋದೆ. ಅದೇ ನಮ್ಮನ್ನ ಯಾಕೆ ಹಿಂಗೆ ಗೊತ್ತಾ ಇದ್ದೀವಿ, ಹಿಂಗೆ ಹೋಗತ್ತಾ? ಹೌದಾ? ಚೆನ್ನಾಗಿ ನಡೆದಾಡೋದು, ಮಲಗಿದ್ರೆ ಜಾಸ್ತಿ ಮೀಜು ಹೊಡೆಯೋದು ಬಯಲ್ಲಿ. ಈಜು ಅಂದರೆ ಈಜು ಅಂತ ನಮ್ಮ ಕಡೆ ಈಜು ಹೊಡೆಯೋದು. ಬಾವಿ ಇದೆ ನಮ್ಮ ಬಾವ ಆ ಬಾವಿ ನಮಗೆ ಮೀಜು ಹೊಡೆದ್ಬಿಟ್ಟು ಜನಕ್ಕೆ ಕಲಿಯೋದು. ಆಮೇಲೆ ಯಾವ್ದನ್ನ ಬಯಲ್ಲಿ ಇದು ಅಕ್ಲಿ ಹಿಡಿಯಕ್ಕೆ ಹೋಗೋದು. ಅದನ್ನ ಅರ್ಥ ಆಗೋ ಥರ ಹೇಳಿ ಅಕ್ಲಿಗೆ ಹಿಡಿಯೋದಂದ್ರೆ ಏನು? ಅಕ್ಲಿ ಹಿಡಿಯೋದಂದ್ರೆ ಎಲ್ಲ ನಾವು ಬಾಯೊಳಗೆ ಗೂಡ್ ಮಾಡಿರೋದಲ್ಲ, ಅದನ್ನ ಹೋಗ್ಬಿಟ್ಟು ಇಟ್ಕೊಳೋದು, ಅದನ್ನ ಇಟ್ಕೊಂಡು ಬಂದು ಸುಟ್ಕೊಂಡು ತಿನ್ನೋದು. ಅದಕ್ಕೆಲ್ಲ ಗುರು ಯಾರು? ಗುರು ಇವ್ರೆ. ಕೆಳಗೆ ನೋಡ್ಕೊಂಡಿದ್ರಿ. ಈ ಥರ ಮಾಡಿರೋದು ಎಲ್ಲ ನಾವು ಹೊರಗು. ಇದು ಲೈಫ್ ಸ್ಟೈಲು ನಮ್ಮನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಸಿಂಪಲ್. ಸುಮಾರು ಜನ ನಿಮ್ಮನ್ನು ಕೇಳಿದ್ರೆ ಏನು ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಅಂದರೆ ನಿಮ್ಮ ಬಿಫೋರಿಂದ ನೀವು ಮಾಡ್ಕೊಂಬಂದಿರೋದೆಲ್ಲ ಇದೇ ರೀಸನ್ ಇಷ್ಟೇ. ಮತ್ತು ಜಂಕ್ ಫುಡ್ ತಿನ್ನಬಾರ್ದು, ಒಳ್ಳೆ ಊಟ ಮಾಡಬೇಕು, ಮನೆ ಅಡುಗೆ ತಿನ್ನಬೇಕು, ಆರೋಗ್ಯ ಕೆಡಲ್ಲ. ಅದು ಬಿಟ್ಬಿಟ್ಟು ಎಲ್ಲ ಆನ್ಲೈನಲ್ಲೇ ತಿಂತೀನಿ ಅಂದರೆ ಲೈನಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ ಅಷ್ಟೇ. ತಿಂದ್ರೆ
ಅಷ್ಟೇ ನೋಡಿ ಇವಾಗ್ಲೂ ನಾವೆಲ್ಲ ಮುದ್ದೆನೆ ರಾತ್ರಿ ಹೊತ್ತು ಮುದ್ದೆ ತಿನ್ನೋದೇನೆ ಅವರ ನೋಡಿ ಇವನು ಅಷ್ಟೇನೆ ನೋಡಿ ಹೆಂಗಿದಾನೆ ಗೊತ್ತಾಗತ್ತೆ ಎಷ್ಟು ನೀಟ್ ಹೆಂಗ್ ಫಿಸಿಕ್ಕು ನೋಡಿ ಫುಲ್ ನೋಡಿ ಹೇಗಿದ್ದಾನೆ. ಹೌದಲ್ಲ, ಇವ್ರನ್ನ ಮೇಕ್ ಓವರ್ ಮಾಡಿಸ್ಬಿಟ್ರೆ ಮುಗೀತು ಅಷ್ಟೇ ಅಲ್ಲ. ಎಷ್ಟು ಹೆಂಗಾಗಿದ್ದಾನೆ. ಇವತ್ತಿಗೂ ಫ್ಯಾಟ್ ಇಲ್ಲ. ಹೌದು, ಯಾಕೆಂದ್ರೆ ನಡೆದು ಫ್ಯಾಟ್ ಇಲ್ಲಮ್ಮ. ಅವಾಗ ನೀವು ಹೆಲ್ದಿ ಆಗಿರ್ತೀವಿ. ಇವಾಗ ಹಂಗಲ್ವಲ್ಲಪ್ಪ. ಎಲ್ಲ ಶೋಕಿ ಮಾಡಕ್ ಮಾಡ್ತಾರೆ. ನಮ್ಗೆ ಏನು ಕೆಲಸ ಬಿಡ್ರಿ, ನಾವೆಲ್ಲ ಕೆಲಸ ಮಾಡೋದು ಬಿಸಾಕ್ತೀವಿ ಅಷ್ಟೇ ಹಂಗೆ. ಸೋಂಬೇರಿಗಲ್ವಾ? ಯಾವ ಬೇರೆ ಕೆಲಸ ಮಾಡಕ್ಕೆ ಹೋದ್ರೆ ನಮ್ಗೆ ಸುಸ್ತಾಗತ್ತಾರೆ ಹಂಗೆ. ಅಷ್ಟೇ. ನಾನು ಅದಕ್ಕೆ ಇಬ್ರು ಒಂದೇ ವಯಸ್ಸು. ಹೌದು, ಒಂದೇ ವಯಸ್ಸೇ. ಅದೇ ಆಲ್ಮೋಸ್ಟ್ ನಾವಿಬ್ರು ನೋಡು ಹಂಗೆ ಇದ್ದೀವಿ. ನೀಟಾಗಿ ಸ್ಲಿಮ್ ಆಗಿ. ಇದು ಫಿಟ್ನೆಸ್ ಮೇಂಟೈನ್ ಮಾಡೋದಂದ್ರೆ ಈಗ ನಿಜವಾದ ಜಿಮ್ಮು. ಕೆಲಸ ಮಾಡೋದೇ ಜಿಮ್ಮು. ಹೌದು. ನೋಡಪ್ಪ ನೀವು ತೋರ್ಸಪ್ಪ. ಯಾರನ್ನ ಹೇಳ್ತೀರ ನೋಡಪ್ಪ 50 years ಅಂತ ನೋಡಪ್ಪ. ಇಲ್ಲ ಡ್ಯಾನ್ಸ್ ಅಂತ ಮಾಡಿಲ್ಲ. ಇಲ್ಲಿ ಡ್ಯಾನ್ಸ್ ಮಾಡಿ